ಗೀತಾ, ಏನೋ ಹೇಳಬೇಕು ಅಂದಲ್ಲ. ಅದು ಅದು ಅರುಣ್, ನಿಂಗೆ ಗೊತ್ತಾ, ನಿನ್ನನ್ನ ಬಿಟ್ರೆ ನಂಗೆ ಫ್ರೆಂಡ್ಸ್ ಬೇರೆ ಯಾರೂ ಇಲ್ಲ. ಯಾರಿಗಾದ್ರೂ ಹೇಳ್ಕೋಬೇಕು ಅನ್ಸತ್ತೆ. ಮಮ್ಮಿ ಡ್ಯಾಡಿಗೆ ಹೇಳೋಣ ಅಂದ್ರೆ ಅವ್ರು ತುಂಬಾ ಸ್ಟ್ರಿಕ್ಟು. ಈ ತರ ಬಟ್ಟೆ ಹಾಕೊಳ್ಳೋದು ಅವ್ರಿಗಿಷ್ಟ ಇಲ್ಲ, ನೊಂದ್ಕೋತಾರೆ. ತಂಗಿಗೆ ಹೇಳೋಣ ಅಂದ್ರೆ ಅವಳು ತುಂಬಾ ಚಿಕ್ಕವಳು. ನನ್ನವರು ಅಂತ ಬೇರೆ ಯಾರೂ ಇಲ್ಲ. ನಾನಿದ್ದೀನಲ್ಲ, ಅದಕ್ಕೆ ನಿಮಗೆ ಹೇಳಬೇಕು ಅನ್ಸಿತ್ತು. ಯು ಆರ್ ವೆರಿ ಸ್ಪೆಷಲ್ ಟು ಮೀ. ಅರುಣ್, ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನಪ್ಪ ಇವ್ರ ಫ್ಯಾಮಿಲಿಯವರೆಲ್ಲ ಹೆಲ್ಪ್ ಕೇಳ್ತಾರಲ್ಲ. ಹೇಳಿ. ಪ್ರಾಮಿಸ್. ಪ್ರಾಮಿಸಾ? ಏನಪ್ಪ ಫ್ಯಾಮಿಲಿಯವರೆಲ್ಲ ಪ್ರಾಮಿಸ್ ಕೇಳ್ತಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ರೀ, ಈಗಿನ ಕಾಲದಲ್ಲೂ ಹುಡುಗರು ಮುಂದೆ ಮಾತಾಡೋದಕ್ಕೆ ಹುಡುಗಿರು ಹೆದರ್ಕೋತಾರೆ. ಅರುಣ್, ಹುಡುಗಿರು ಎಲ್ಲ ಕಾಲದಲ್ಲೂ ಒಂದೇ. ನಾನು ನನ್ನ ತಂದೆ ತಾಯಿನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ಇವತ್ತು ಅವ್ರ ಮನ್ಸಿಗೆ ನೋವು ಮಾಡೋ ಸಂದರ್ಭ ಬಂದಿದೆ. ನೋವು ಅಂದ್ರೆ ಲವ್ ಅಂದ್ರೆ ಗೀತಮ್ಮ ಅವರು ಲವ್ ಅಲ್ಲಿ ಬಿದ್ದಿರೋ ಹಾಗಿದೆ. ಹೌದು, ನೀವು ಹೇಳಿದ್ ಕರೆಕ್ಟ್. ಹುಡುಗಿರು ಎಲ್ಲ ಕಾಲಕ್ಕೂ ಎಷ್ಟೇ ಮಾಡ್ರನ್ ಆದ್ರೂ ನಾಚಿಕೆ ಅವ್ರು ಬಿಟ್ಟು ಹೋಗಲ್ಲ. ಹೌದು, ಆ ಹುಡುಗನ ನೀವು ತುಂಬಾ ಪ್ರೀತಿಸ್ತೀರಾ? ಒಂದು ಕ್ಷಣ ಕೂಡ ಬಿಟ್ಟಿರೋಕಾಗದೇ ಇರೋ ಅಷ್ಟು. ಅವನು ಅದನ್ನ ಅವನೇ ಹೇಳ್ಬೇಕು. ಹೌದು, ಆ ಹುಡುಗ ಎಲ್ಲಿದ್ದಾನೆ? ಇಲ್ಲೇ ಮೈಸೂರು. ಅವ್ರ ಅಪ್ಪ ಅಮ್ಮ? ಅವನಿಗೆ ಯಾರೂ ಇಲ್ಲ. ಅವ್ನು ನೋಡಕ್ ಹೇಗಿದ್ದಾನೆ? ಗುಡ್ ಲುಕಿಂಗ್, ಹ್ಯಾಂಡ್ಸಮ್. ಒಳ್ಳೆಯವನಾ? ಹಾಗಂತ ನಂಬಿದ್ದೀನಿ, ಆದ್ರೆ ವೆರಿ ಕೇರಿಂಗ್. ಹೌದು, ಫ್ರೆಂಡ್ಸೇ ಇಲ್ಲ ಅಂತ ಹೇಳಿದ್ರಿ. ಅವನು ಬರೀ ಫ್ರೆಂಡ್ ಅಲ್ಲ, ನನ್ನ ಸೋಲ್ಮೇಟ್. ಹೆಂಗ್ ಸಿಕ್ದ? ಗಾಡ್ ಗಿಫ್ಟ್. ಎಲ್ಲಿ ಸಿಕ್ಕದ್ನೋ? ಫಸ್ಟ್ ಟೈಮ್ ಮೀಟ್ ಆಗಿದ್ದು ಚಾಮುಂಡಿ ಬೆಟ್ಟದಲ್ಲಿ. ಹೌದು, ಏನ್ ಕೆಲಸ ಮಾಡ್ತಾನೆ? ಡಾಕ್ಟರ್. ಡಾಕ್ಟರ್ ಡಾಕ್ಟರ್ ನನಗಿಂತ ಸೀನಿಯರ್. MBBS ಮುಗಿಸಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಾನೆ. ಅವನ ಹೆಸರು ವಿಶಾಲ್, ಡಾಕ್ಟರ್ ವಿಶಾಲ್. ಅಂಥ ಲೈಫ್ ಪಾರ್ಟ್ನರ್ ಪಡೆಯೋಕೆ ನಾನು ತುಂಬಾ ಅದೃಷ್ಟ ಮಾಡಿರ್ಬೇಕು. ಆದ್ರೆ ಏನ್ ಮಾಡ್ಲಿ, ಯಾವುದೇ ಕಾರಣಕ್ಕೂ ಮಮ್ಮಿ ಡ್ಯಾಡಿ ಈ ಮದುವೆಗೆ ಒಪ್ಪಲ್ಲ. ವಿಶಾಲ್ ಬಿಟ್ಟು ನನ್ನಿಂದ ಬದುಕೋಕೆ ಆಗಲ್ಲ. ಅರುಣ್, ಹೇಗಾದ್ರೂ ಮಾಡಿ ಈ ಮದ್ವೆನ ನಡ್ಸ್ಕೊಡ್ತೀರಾ? ನನ್ಗೋಸ್ಕರ ಅರುಣ್. ಏಯ್, ಓ ಸಾರಿ, ಕ್ಲೀನಾ? ಅರುಣ್,
ಹೇಗಿದ್ದ ಆ ಥರ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಬಾರ್ದು, ಒಳ್ಳೇದಲ್ಲ. ಅಬ್ಬಾ ಯೋ ಕ್ರೈಂಗ್, ಅಳ್ಬಾರ್ದು. ಬನ್ನಿ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ತೀನಿ. ಬಾಯ್. ತಾತನ್ ಕರೆದ್ರೆ ತಾತನ್ ನೋಡ್ಕೊಳ್ಳೋ ಬುಡ್ಸೇ ಬರ್ತಾರೆ. ಇದೇ ಕಾಸಿ ನಿಂತ ಕಡೆ ಕೂಗಾಡ್ತಾ ಇದೀಯಾ? ಬಾ ಒಳಗೆ ಹೋಗೋಣ. ಬುಸಯ್ಯ ಇವ ಪ್ರಾಣ ಹೋದ್ರಿ ಮನೆಗೆ ಬರಲ್ಲ. ಕರೀನಿ ಮೇಲೆ ಅರುಣ್, ಬನ್ನಿ ಬನ್ನಿ ದೊಡ್ಡವರು ಬನ್ನಿ ಬನ್ನಿ. ಆ ಬೈಕ್ ನಿಲ್ಸು. ಸರಿ ಯಜಮಾನ. ಬೈಕ್ ದೊಡ್ಡವರು ನಿಂತ್ಕೊಂಡ್ ಮಾತಾಡ್ಬಾರ್ದು, ಕೂತ್ಕೊಂಡ್ ಮಾತಾಡೋಣ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ದೊಡ್ಡವರು ಕೂತ್ಕೊಳ್ಳಿ. ತತ ಒಂದು ಸಖತ್ ಕಾಮಿಡಿ ಸ್ಟೋರಿ. ಒಬ್ಬ ಭಯಾನಕ ವರ್ಲ್ಡ್ ಫೇಮಸ್ ಪಿವೋಟ್ ಇದ್ದಂತೆ ಬುಡ್ಡ. ಅವನ ಹತ್ರ ಒಬ್ಬ ಅಮಾಯಕ ಫೋಟೋಗ್ರಾಫರ್ ತಗ್ಲಾಕೊಂಡ್ಬಿಟ್ಟಂತೆ, ಚೋಕ್ರ. ಆ ಚೋಕ್ರನಿಗೆ ಆ ಬುಡ್ಡ ಎಣ್ಣೆ ಆಸೆ ತೋರಿಸಿ ಕಿತ್ತೋಗಿ ಪೀಸ್ ಪೀಸ್ ಆಗಿರೋ ಕಾಂಡನ ಒಂದು ಮಾಡು ಮರ್ರಿ ಅಂದಂತೆ. ಅದಕ್ಕೆ ಆ ಮರಿ ಸರಿ ಅಂದಂತೆ. ಯಾರಿಗಾದ್ರೂ ಈ ಕತೆ ಹೇಳಿದ್ರೆ ನಗಲು ಬರ್ತದ. ಆದ್ರೆ ನಾನು ನಗಲಿಲ್ಲ, ಒಪ್ಕೊಂಡಿದ್ದ ತಪ್ಪಿಗೆ ನನ್ನ ಲೈಫೇ ಚಿತ್ರಾನ್ನ ಆಗೋಯ್ತು, ನನ್ನ ಬದುಕೆ ಕತ್ಲಾಗೋಯ್ತು. ನಿನ್ನಿಂದ ತತ್ತ, ನಿನ್ನಿಂದ. ಅರುಣ್, ನನ್ನ ಬದುಕಲ್ಲಿ ಆರಿ ಹೋದ ದೀಪಗಳನ್ನ ಬೆಳಗಿಸಿದಂಥವನ್ ನೀನು. ನಿನ್ನ ಬದುಕನ್ನು ನಾನು ಕತ್ಲೆ ಮಾಡ್ತೀನ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂದಮೇಲೆ ತತ ನಾನು ನಿನಗೆ ಪ್ರಾಮಿಸ್ ಮಾಡಿದ್ನಲ್ಲ ನಿಮ್ಮ ಫ್ಯಾಮಿಲಿ ಫೋಟೋ ನನ್ನ ಕೈಲಿ ಆಗಲ್ಲ. ನಾನು ಪ್ರಾಮಿಸ್ ಮಾಡಿದ್ನಲ್ಲ ನನಗೋಸ್ಕರ. ಬಲ್ಲ ಬಾಯ್. ಬಿಡ್ತಾತ ಬಿಡ. ಅರುಣ್, ನನಗೆ ನಿನ್ನ ಪ್ರಾಮಿಸ್, ನನ್ನ ಫ್ಯಾಮಿಲಿ ಫೋಟೋ ಯಾವುದು ಬೇಕಾಗಿಲ್ಲ. ಐ ವಾಂಟ್ ಯುವರ್ ಫ್ರೆಂಡ್ಶಿಪ್. ನೀನು ಯಾವಾಗಲೂ ನನ್ನ ಜೊತೆಯಲ್ಲಿರ್ಬೇಕು. ನೀನಿಲ್ಲದೆ ನಾನು ಬದುಕೋದು ಕಷ್ಟ ಅರುಣ್. ತಾತ, ನಿನಗೆ ನಾನೊಂದು ವಿಷಯ ಹೇಳಬೇಕು. ನಾನು ಮುಚ್ಚಿಟ್ಬಿಟ್ಟಿದ್ದೀನಿ, ಹೇಳಿಲ್ಲ. ಕೂತ್ಕೊ ಹೇಳ್ತೀನಿ. ಕೂತ್ಕೋತಿತ್ತ? ನಾನೊಂದು ಹುಡುಗಿನ ತುಂಬ ಪ್ರೀತಿಸಿದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ತಾತ. ಸಂತೋಷ ಪಡ್ತೀನಿ. ನೀನು ಅವಳನ್ನೇ ಮದುವೆ ಆಗು. ಒಂದು ವೇಳೆ ನೀನು ಬಡವ ಅಂತ ಅವ್ರ ಮನೆಯವರು ಒಪ್ಪದೇ ಇದ್ರೆ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೀತೀನಿ. ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೇನೆ. ಬೇಡ ತಾತ, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಇನ್ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ. ಸಾಧ್ಯವೇ ಇಲ್ಲ. ಅವಳು ನಿನ್ನನ್ನೇ ಪ್ರೀತಿಸ್ಬೇಕು. ತಾತ, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಯಾರಂತ ಗೊತ್ತಾ?
ಕೇಳ್ತದ ಯಾರದ್ದು ಕೇಳ್ತದ? ಯಾರು? ನಿನ್ ಮೊಮ್ಮಗಳು ಗೀತಾ. ತಾತ, ನಾನು ನಿನಗೆ ದ್ರೋಹ ಮಾಡಿದೆ ಅಲ್ಲ, ಇವತ್ತಿನ ನಿನಗೂ ನಿನ್ನ ಫ್ರೆಂಡ್ಶಿಪ್ಗೂ ಈ ಅರಮನೆಗೂ ಗುಡ್ ಬೈ. ಗುಡ್ ಬೈ. ಅರುಣ್, ಅರುಣ್, ಬಸ ಬಸ. ಅರುಣಪ್ಪ, ಅರುಣಪ್ಪ, ಎದ್ದೇಳಿ. ವಿಜಯ, ನಾನು ಇಲ್ಲಿ ಮಲಗಿದ್ನ? ಅಲ್ಲ ಅರುಣಪ್ಪ, ಜ್ಞಾನ ಇಲ್ದರಂಗ್ ಕುಡಿಯೋದಾ? ಅದು ತಾತ ಬೆಳಗಿನ ಎದ್ದು ನಿಮ್ ಪ್ರೀತಿ ವಿಷಯನ ಗೀತಮ್ಮನವ್ರ ಹತ್ರ ಹೇಳಿ ಮಾತಾಡ್ಕೊಂಬರಕ್ಕೆ ಅಂತ ಕಾಲೇಜ್ ಹತ್ರ ಹೋಗಿದ್ದಾರೆ. ತಗೊಳ್ಳಿ. ಸರ್, ಪಾರ್ಕಿಂಗ್ ಆ ಕಡೆ ಸರ್. ಸರಿ, ಇವಳು ನನ್ನ ಮೊಮ್ಮಗಳು ಇಲ್ಲಿ ಓದ್ತಿದ್ದಾಳೆ, ಮೀಟ್ ಮಾಡಬೇಕು. ಇವ್ರ ಇನ್ನೇನು ಬರೋ ಟೈಮ್ ಆಯ್ತು. ಹಾ. ಇಲ್ಲೇ ಬಂದ್ಬಿಡ್ತಾರೆ ಸರಿ. ಅಲ್ಲಿವರೆಗೂ ಅಲ್ಲಿ ವೇಟ್ ಮಾಡಿ. ರೈಟ್. ಅರುಣ್, ಏನ್ ಮಾಡ? ಏನ್ ಹೇಳ್ತಾ ಇದೀಯ ಅರುಣ್? ತಾತ, ನಿಂಗೆ ಗೊತ್ತಾ, ನಾನು ಎಲ್ರಿಗೂ ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಇದುವರೆಗೂ ಯಾರು ಅರುಣ್ ಸ್ಮೈಲ್ ಪ್ಲೀಸ್ ಅಂತ ಹೇಳೇ ಇಲ್ಲ. ಒಂದು ಹುಡುಗಿ ಕೈ ಹಿಡ್ಕೊಂಡು ಮಾತಾಡ್ಸಿದ ತಕ್ಷಣ ಲವ್ ಅಂತ ತಿಳ್ಕೊತೀವಲ್ಲ, ಅದು ನಮ್ಮ ತಪ್ಪು. ಲವ್ವೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ ಅಂತ ನಮ್ಗೆ ಅರ್ಥ ಆಗಲ್ಲ. ನಾಲೆಡ್ಜ್ ಕಮ್ಮಿ ನೋಡಿ. ತಾತ, ನಿಂಗೆ ಗೊತ್ತಾ, ಈ ಜಗತ್ತಲ್ಲಿ ಯಾರಿಗೂ ಹೇಳ್ದೇ ಇರೋಂಥ ಸತ್ಯ ಅವಳು ನನಗೆ ಹೇಳಿದಾಳೆ. ಅವಳು ನನ್ನ ತುಂಬ ನಂಬ್ತಾಳೆ ತಾತ. ನಾನು ಪ್ರೀತಿಸ್ತಿರೋ ವಿಷಯ ಅವಳಿಗೇನಾದ್ರೂ ಗೊತ್ತಾದ್ರೆ ನನ್ನನ್ನು ತುಂಬ ಚೀಪಾಗಿ ನೋಡ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಈ ವಿಷಯ ಅವಳು ಗೊತ್ತಾಗೋದು ಬೇಡ. ಇಷ್ಟು ಒಳ್ಳೆಯವನಾಗಿರಬಾರ್ದು. ಅವಳನ್ನು ಅಷ್ಟೊಂದು ಪ್ರೀತಿಸ್ತೀಯಾ? ಅವಳು ನಿನಗೆ ಸಿಗ್ಬೇಕು ತಾನೆ? ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ, ನಿಜ ಅಂತೆ. ಹಾಯ್ ಗೀತಾ. ಅರುಣ್, ಎಲ್ಲಿದ್ಯಾ? ಏನಾಯ್ತು ನಿಂಗೆ? ಅದು ಅರುಣ್, ಐ ಆಮ್ ಸಾರಿ. ನಿನ್ನೆ ನೀನ್ ಏನೋ ಹೇಳ್ಕೋಬೇಕು ಅಂತ ಕಾಫಿ ಡೇಗ್ ಬಂದಿದ್ಯಲ್ಲ, ಛೇ, ನನ್ ಕಷ್ಟ ಹೇಳ್ಕೊಳ್ಳೋದ್ರಲ್ಲಿ ನಿನ್ ವಿಷಯ ಕೇಳೋದೇ ಮರ್ತೋಯ್ತು. ಇಟ್ಸ್ ಓಕೆ. ಇಡೀ ರಾತ್ರಿ ನಿದ್ದೆ ಬರ್ಲಿಲ್ಲ ಗೊತ್ತಾ ನಂಗೆ. ಎಷ್ಟು ಫೋನ್ ಮಾಡ್ದೆ. ನಂಗ್ ಕ್ಲಾಸ್ಗೆ ಹೋಗಕ್ಕೂ ಬೇಜಾರು. ಸರಿ, ನೀ ಬೇಗ ಬಾ, ನಾ ಬೆಟ್ಟದಲ್ಲೇ ಕಾಯ್ತಾ ಇದ್ದೀನಿ. ಬೇಗ ಬಾ. ಬರ್ತೀನಿ, ನಾನು ಬರ್ತಾ ಇದ್ದೀನಿ. ಓಕೆ ತಾತ, ನಾನು ಗೀತನ್ ಮೀಟ್ ಮಾಡಕ್ ಹೋಗ್ತೀನಿ. ಹೇಗೆ ಹೋಗ್ತೀಯಾ? ತಾತ, ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿಂದ ಬೈಕಲ್ಲಿ ಹೋಗ್ತೀನಿ, ನೀವು ಹೋಗಿ. ಹಾಯ್ ಅರುಣ್, ಐ ಆಮ್ ಸೋ
ಸೋ ಸಾರಿ, ಸೋ ಸಾರಿ. ಯಾಕೆ? ಅದೇನ್ ವಿಷಯ ಅಂತ ಹೇಳು. ಹೇಳು. ಅದು ನನಗೊಬ್ರು ಫ್ರೆಂಡ್ ಇದ್ದಾರೆ ಅಂತ ಹೇಳ್ದನಲ್ಲ, ನಿನ್ನ ಬಿಟ್ಟು. ಓಲ್ಡ್ ಮ್ಯಾನ್, ಇವತ್ತು ನಾಳೆನೋ ಟಿಕೆಟ್. ಯಾಕೆ, ಏನಾಯ್ತು ಅವ್ರಿಗೆ? ಎನಿಥಿಂಗ್ ರಾಂಗ್ ವಿತ್ ಇಸ್ ಹೆಲ್ತ್? ಡಾಕ್ಟರ್ ಸಪೋರ್ಟ್ ಏನಾದ್ರೂ ಬೇಕಾ? ಇಲ್ಲ ಏನಿಲ್ಲ, ಆ ಥರ ಏನಿಲ್ಲ. ಸೂಪರ್, ತುಂಬ ಚೆನ್ನಾಗಿದ್ದಾರೆ. ಮತ್ತೆ ಅವ್ರ ವಿಷಯ ನಂಗೆ ಯಾಕೆ ಹೇಳ್ಬೇಕು ಅನ್ಕೊಂಡೆ? ಅವರು ಬರೀ ನನ್ನ ಫ್ರೆಂಡ್ ಅಲ್ಲ, ನಿಜವಾಗ್ಲೂ ಇದೇ ಊರಲ್ಲಿದ್ದಾರೆ. ತಾತ, ತಾತ, ನಾನ್ ಗೀತಾ. ಗೀತಾ, ಗೀತಾ, ಚೆನ್ನಾಗಿದೆಯೇನಮ್ಮ? ತಾತ, ನೀನ್ ಬದುಕಿದ್ಯಾ ಅನ್ನೋ ಸತ್ಯ ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ತಾತ, ನಂಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೂ ಅಷ್ಟೇನಮ್ಮ. ನನ್ನವ್ರನ್ನ ನೋಡಿ ಅದೆಷ್ಟು ವರ್ಷ ಆಯ್ತು. ತಾತ, ತಾತ, ನಮ್ ಸಂತೋಷಕ್ಕೆ ಅರುಣೇ ಕಾರಣ. ಹೌದಮ್ಮ, ಹೌದು. ಅರುಣ್, ಥ್ಯಾಂಕ್ ಯು ಸೋ ಮಚ್. ತಾತ, ತಾತ, ನಾನು ಅಪ್ಪ ಅಮ್ಮನ ಹತ್ರ ಸರಿಯಾದ ಸಮಯ ನೋಡಿ ಮಾತಾಡ್ತೀನಿ. ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು ತಾತ. ನನ್ನ ಆಸೆನೂ ಅದೇನಮ್ಮ. ಅಪ್ಪ ಅಮ್ಮ ಯಾಕೆ ಸುಳ್ಳು ಹೇಳಿದ್ರು ನೀವ್ ಬದುಕಿಲ್ಲ ಅಂತ? ಬಾಮ್ಮ ಹೇಳ್ತೀನಿ. ಅರುಣ್, ಹಾಯ್. ನೀನು ನಿನ್ನೆ ಯಾಕೆ ನೀನು ಹೇಳ್ದೆ ಕೇಳ್ದೆ ಹಾಗೆ ಬಂದ್ಬಿಟ್ಟೆ? ಆಮೇಲೆ ನಾನು ತಾತ ಹುಡುಕಿದ್ವಿ, ನೀನು ಎಲ್ಲೂ ಇಲ್ಲ. ಇಲ್ಲ ಸ್ಟುಡಿಯೋಯಿಂದ ಅರ್ಜೆಂಟ್ ಫೋನ್ ಬಂತು, ಅದಕ್ಕೆ ಹೊರಟ್ಬಿಟ್ಟೆ. ಅದಕ್ಕೆ ಯು ಹ್ಯಾವ್ ಅ ಸರ್ಪ್ರೈಸ್. ಸರ್ಪ್ರೈಸಾ? ಹಾಯ್ ಅರುಣ್. ಹಾಯ್. ಗೊತ್ತಾಯ್ತಾ? ಡಾಕ್ಟರ್ ವಿಶಾಲ್. ಅರುಣ್, ನಾನು ಗೀತಾ ದಿನದಲ್ಲಿ 1 hour ಆದ್ರೂ ಫೋನಲ್ಲಿ ಮಾತಾಡ್ತೀವಿ. ಅದ್ರಲ್ಲಿ 3/4 ಗಂಟೆ ನಿಮ್ದೇ ವಿಷಯ. ಅರುಣ್ ಹಾಗಂದ, ಅರುಣ್ ಹೀಗಂದ, ಅರುಣ್ ಆ ತರ ಬಟ್ಟೆ ಹಾಕೊಂಡಿದ್ದ, ಅರುಣ್ ಈ ತರ ಮಾತಾಡ್ದ. ಸಮಟೈಮ್ಸ್ ನನಗಂತೂ ತುಂಬಾ ಜಲಸ ಆಗುತ್ತೆ ನಿಮ್ಮ ಮೇಲೆ. ಬಟ್ ಸೀರಿಯಸ್ಲಿ ಯು ಆರ್ ಫ್ಯಾಬ್ಯುಲಸ್ ಪರ್ಸನ್. ಗೀತಾ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ ಅಂತ ತುಂಬಾ ಸಲ ಫೋರ್ಸ್ ಮಾಡಿದ್ಲು, ಆಗ್ಲಿಲ್ಲ, ಕೆಲ್ಸದ ಬಿಸಿ. ಇವಳನ್ನ ಮೀಟ್ ಮಾಡೋಷ್ಟು ಟೈಮ್ ಇಲ್ಲ. ಆದ್ರೆ ಇವಳು ತಾತನ್ನ ಮೀಟ್ ಮಾಡ್ಕೊಂಡು ಇವತ್ತು ತುಂಬಾ ಖುಷಿಯಾಗಿದ್ದಾಳೆ. ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಾಳೆ. ಎನಿವೇಸ್, ಯು ಆರ್ ಎ ಗ್ರೇಟ್ ಮ್ಯಾನ್. ಅರುಣ್, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಅರುಣ್, ತುಂಬಾ ಒಳ್ಳೆ ಜಾಗದಲ್ಲಿದೆ ನಿಮ್ ರೂಮು. ನಮ್ಮಿಬ್ರು ಒಳಗ್ ಕರೆಯಲ್ವಾ? ಒಳಗೆ ಬನ್ನಿ. ಕಮ್. ಅರುಣ್, ಏನಿದು? ಅದು ರಾತ್ರಿ ಕೈ ಜಾರಿ ಇದು. ವಿಶಾಲ್, ಅರುಣ್ ಜೊತೆ ಹೊರಗಡೆ ಮಾತಾಡ್ತಾರೆ. ನಾನ್ ಕ್ಲೀನ್ ಮಾಡ್ತೀನಿ. ಇಲ್ಲ ನಾನು ಗೋ. ಅಲ್ಲ, ನಾನು ಮಾಡ್ತೀನಿ. ಗೋ. ಬನ್ನಿ ಅರುಣ್, ಇಲ್ಲ, ಕ್ಲೀನ್ ಮಾಡ್ತಾಳೆ. ಬನ್ನಿ ಬನ್ನಿ ಬನ್ನಿ. ಅರುಣ್, ಗೀತಾ ತುಂಬಾ ರಿಸರ್ವ್ಡ್ ಗೊತ್ತಾ? ಇನ್ಫ್ಯಾಕ್ಟ್ ಅವಳು ಯಾರ ಜೊತೆ ಮಾತಾಡಲ್ಲ. ಅಂಥದ್ರಲ್ಲಿ ಅವಳು ನಿಮ್ಮನ್ನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂದ್ರೆ ನನಗೆ ಅರ್ಥ ಆಗುತ್ತೆ ನೀವೆಷ್ಟು ಒಳ್ಳೆಯವರು ಅಂತ. ಇನ್ಫ್ಯಾಕ್ಟ್ ಅವಳು ನಿಮ್ಮ ಜೊತೆ ಇದ್ದಾಳೆ ಅಂದ್ರೆ ನನಗೆ ಟೆನ್ಷನ್ ಇಲ್ಲ ನೋಡಿ.
ಗೀತನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳು 1 ನಿಮಿಷದಲ್ಲಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋಬಹುದು. ಆದ್ರೆ ನನಗದು ಇಷ್ಟ ಇಲ್ಲ. ಗೀತಾನ ಅವ್ರ ಅಪ್ಪ ಅಮ್ಮನಿಂದ ದೂರ ಮಾಡಿ ನಾನು ಮದುವೆ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅವರಲ್ಲಿ ನಮ್ಮ ಅಪ್ಪ ಅಮ್ಮನ ಕಾಣಬೇಕು ಅಂತ ಆಸೆ. ನನ್ನ MD ಮುಗಿಯೋಕ್ಕೆ ಇನ್ನೂ 6 ತಿಂಗಳು ಬೇಕು. ಅಷ್ಟರಲ್ಲಿ ಗೀತಂಗೆ ಅವ್ರು ಬೇರೆ ಮದುವೆ ಫಿಕ್ಸ್ ಮಾಡ್ತಾರೆ. ಏನು ಮಾಡಬೇಕು ಅಂತ ಟೆನ್ಷನ್ನಲ್ಲಿದ್ದೆ. ಆದರೆ ಗೀತಾ ಹೇಳಿದ್ರು, ನಿಮ್ಮ ಹತ್ರ ಮಾತಾಡಿದ್ದೀನಿ, ನೀವು ಹೆಲ್ಪ್ ಮಾಡ್ತೀರಾ? ನಾನು ನಿಮ್ಗೆ ಹೇಳದೆ ಮಾಡ್ಬಿಟ್ಟೆನು. ವಿಶಾಲ್ ವಿಶಾಲ್ ತಾತನ್ ಮೀಟ್ ಮಾಡ್ತಾರ ನೀವು? ವಿಶಾಲ್ ನಾನು ಕೇಳದೆ ಮರ್ತ್ಬಿಟ್ಟೆ. ತಾತನ್ ಮೀಟ್ ಮಾಡ್ತಾವ ವಿಶಾಲ್? ಅಯ್ಯೋ ನಾನಾ? ನೋ ನೋ ನೋ, ಐ ಆಮ್ ಸ್ಕೇರ್ಡ್. ಅಯ್ಯೋ No, 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 I'm not going. 1 ನಿಮಿಷ ಬನ್ನಿ ಬನ್ನಿ. ಅರುಣ್